ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯಿ ಬಿಟ್ಟರೆ ಬರೀ ಸುಳ್ಳುಗಳನ್ನೇ ಹೇಳುವಂಥ ರಾಶಿಗಳು ಇವು. ಮೊದಲನೇದು ಕರ್ಕಾಟಕ ರಾಶಿ. ಸುಳ್ಳು ಹೇಳೋದ್ರಲ್ಲಿ ಕರ್ಕಾಟಕ ರಾಶಿಯವರು ಮುಂದೆ ಇರ್ತಾರೆ. ಇವರು ತಮ್ಮ ತಪ್ಪುಗಳನ್ನ ಮುಚ್ಚಿಡೋದಕ್ಕೆ ಸುಳ್ಳುಗಳನ್ನ ಆಯುಧವಾಗಿ ಬಳಸ್ತಾರೆ. ಇವರು ಯಾವುದಾದ್ರೂ ವಿಷಯನ ಅಂಕುಡೊಂಕಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ತಿಳ್ಕೊಬೇಕು ಇವರು ಡೆಫಿನೆಟ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇನ್ನು ಎರಡನೇದು ಸಿಂಹರಾಶಿ. ಸಿಂಹರಾಶಿ ಬೇರೆಯವ್ರನ್ನ ಆಕರ್ಷಣೆ ಮಾಡಲು ಸುಳ್ಳು ಹೇಳ್ತಾರೆ. ಬೇರೆಯವ್ರ ಮುಂದೆ ಬೇಕಂತಲೇ ದೊಡ್ಡ ದೊಡ್ಡ ಬಿಲ್ಡಪ್ಗೋಸ್ಕರ ಸುಳ್ಳು ಹೇಳ್ತಾರೆ. ಇವರು ಇರೋದನ್ನ ಇಲ್ಲೇ ಇರೋದನ್ನ ಕಲಿಸಿ ಸುಳ್ಳು ಹೇಳ್ತಾರೆ. ಈ ಸಮಯದಲ್ಲಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ ಎಂಬ ಬಡಾಯಿ ಮಾತನ್ನು ಆಡ್ತಾ ಇರ್ತಾರೆ. ಇವರು ಸುಳ್ಳು ಹೇಳುವಾಗ ಮುಂದೆ ಇರೋರನ್ನ ಕಣ್ಣನ್ನು ನೋಡಿ ಮಾತಾಡೋದಿಲ್ಲ. ಇನ್ನು ಮೂರನೇದು ಬಂದು ಮಿಥುನ ರಾಶಿ. ಇವರು ಸುಳ್ಳು ಹೇಳೋದ್ರಲ್ಲಿ ಪ್ರತ್ಯೇಕ ಸ್ಟೈಲನ್ನು ಹೊಂದಿರ್ತಾರೆ. ಮಿಥುನ ರಾಶಿಯವರು ಇವರು ತಮ್ಮ ಗೌರವ ಎಲ್ಲಿ ಹೋಗುತ್ತೋ ಅನ್ನೋ ಭಯದಲ್ಲಿ ಸುಳ್ಳು ಹೇಳ್ತಾರೆ. ಇದು ಕೇಳೋದಕ್ಕೆ ವಿಚಿತ್ರವಾಗಿದ್ರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನು ಸತ್ಯ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇದು ವೃಶ್ಚಿಕ ರಾಶಿ. ಈ ರಾಶಿಯವರು ಕೂಡ ತುಂಬ ಸುಲಭವಾಗಿ ಸುಳ್ಳು ಹೇಳ್ತಾರೆ. ಈ ರಾಶಿಯವರು ತಮ್ಮ ಕೆಲಸನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಎಂಥ ಸುಳ್ಳು ಬೇಕಾದರೂ ಹೇಳ್ತಾರೆ. ಹಾಗೆ ಕಟ್ಟು ಕಥೆಗಳನ್ನು ಸಹ ಹೇಳ್ತಾರೆ. ಈ ರಾಶಿಯವರು ಸುಳ್ಳು ಹೇಳೋದ್ರಲ್ಲಿ ತುಂಬಾ ಮುಂದೆ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಐದನೇದು ತುಲಾರಾಶಿ. ಈ ರಾಶಿಯವರು ಕೂಡ ಸುಳ್ಳು ಹೇಳ್ತಾರೆ. ಇವರು ತಮ್ಮ ತಪ್ಪನ್ನು ತಿದ್ಕೊಳ್ಳೋದಕ್ಕೋಸ್ಕರ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ನಿಜವನ್ನು ಸುಳ್ಳಾಗಿ ಬದಲಾಯಿಸುವ ಸಾಮರ್ಥ್ಯ ಇವರಿಗಿರುತ್ತೆ. ಮುಖ್ಯವಾಗಿ ನಾವು ಇದನ್ನು ಗಮನಿಸಬೇಕು. ಈ ರಾಶಿಯವರು ಎಲ್ಲರೂ ಖಂಡಿತವಾಗಿ ಸುಳ್ಳು ಹೇಳಿರ್ತಾರೆ ಎಂಬ ಅರ್ಥವನ್ನು ನಾನಿಲ್ಲಿ ಖಂಡಿತ ತಿಳಿಸಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರುವ ಸಾಧ್ಯತೆಯನ್ನು ಮಾತ್ರ ಹೇಳಿರ್ತೇನೆ. ಕೆಲವೊಬ್ಬರು ಸುಳ್ಳು ಹೇಳ್ತಾರೆ, ಕೆಲವೊಬ್ಬರು ಸುಳ್ಳು ಹೇಳೋದಿಲ್ಲ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾ ಇಲ್ಲ ಅನ್ನೋದನ್ನು ನಾವು ಮೊದಲು ಗ್ರಹಿಸಬೇಕಾಗುತ್ತೆ. ನಾವು ಕಣ್ಣು ಮುಚ್ಕೊಂಡು ಬೇರೆಯವ್ರನ್ನ ಯಾವಾಗ ನಂಬ್ತೀವೋ ಅವರು ನಮ್ಮ ಮುಂದೆ ಸುಳ್ಳು ಹೇಳಿ ಸುಳ್ಳಲ್ಲೇ ಮನೆ ಕಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು.